ದೊಡ್ಡ ಮನ್ಸ ಚಿತ್ರದ ಟೀಸರ್ ಲಾಂಚ್. ಓಕೆ, ಇದೀಗ ದೊಡ್ಡ ಮನ್ಸ ಚಿತ್ರದ ಆಕ್ಷನ್ ಟೀಸರ್ ಲಾಂಚ್ ಆಗ್ತಾ ಇದೆ. ಮೊದಲಿಗೆ ನನ್ನ ಆರಾಧ್ಯ ದೇವ ಸಾಯಿಬಾಬಾ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ರಾಯರ ಪಾದಕ್ಕೆ ನಮಸ್ಕರಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ದೊಡ್ಡ ಮನ್ಸ ಆಗಬೇಕು ಅಂತ ಕನ್ಸ್ಕೊಳ್ತಾ ಇದ್ವಿ ಸಿನಿಮಾ ರಂಗಕ್ಕೆ ಬಂದು. ಅದಕ್ಕೆ ಒಂದು ಮುನ್ನುಡಿ ದೊಡ್ಡ ಮನ್ಸ ಅನ್ನೋ ಟೈಟ್ಲು. ಮೊದಲಿಗೆ ಬೇಸಿಕಲಿ ಆ್ಯಕ್ಟರ್ ಆಗಬೇಕು ಅಂತ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. ಅದಕ್ಕೆ ಸ್ಫೂರ್ತಿ ಬೇರೆ ಯಾರು ಅಲ್ಲ, ನಮ್ಮ ತಂದೆ. ಯಾಕೆಂದರೆ ಅವರು ಕೂಡ ಒಬ್ಬರು ಆ್ಯಕ್ಟ್ರು. ಒನ್ಸ್ ಅಪಾನ್ ಎ ಟೈಮಲ್ಲಿ ಅವ್ರಿಗೆ ತಪ್ಪಿದಂಥ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ಡಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಬರ್ತಾರೆ ಅಂತ. ಆ ರೀತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ತುಂಬ ಖುಷಿ ಇದೆ. ತಂದೆ ಮಾಡಿದಂಥ ಒಂದು ಇನ್ಕಂಪ್ಲೀಟ್ ವರ್ಕ್ನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂಥ ವರ ಅಲ್ಲ, ಅದು ಅದಾಗದೇ ಬಂದಂಥ ವರ. ಯಾಕೆಂತಂದರೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆ್ಯಕ್ಟ್ ಆಗಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಕ್ಗ್ರೌಂಡು, ಸಪೋರ್ಟು ಪ್ರತಿಯೊಂದೂ ಮ್ಯಾಟ್ರ್ ಆದಾಗ ಇನ್ನೊಬ್ರ ಹತ್ರ ಅವಕಾಶ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸ ಸೇರಿಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರೋವಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ದಾರಿ. ಇದು ಚಿತ್ರದ ಬಗ್ಗೆ ದೊಡ್ಡ ಮನುಷ್ಯ ಅಂದ್ರೆ ಏನು? ದೊಡ್ಡ ಮನುಷ್ಯ ಅಂತಂದ್ರೆ ಒಂದು ಒಳ್ಳೆ ಆಕ್ಷನ್, ಫ್ಯಾಮಿಲಿ ಎಂಟರ್ಟೈನರ್, ಕಮರ್ಷಿಯಲ್ ಸಿನಿಮಾ. ದೊಡ್ಡ ಮನುಷ್ಯನ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂತಂದ್ರೆ ಆಲ್ರೆಡಿ ರಿಲೀಸಿಗೆ ರೆಡಿ ಇದೆ. ವೆರಿ ಶಾರ್ಟ್ಲಿ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ನೀವೇ ನೋಡಿ ಹೇಗಿದೆ, ಏನಾಗಿದೆ ಅನ್ನೋದು ನೀವೇ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಅಲ್ಲ, ಪ್ರಶ್ನೆ ಅವ್ರು ಕೇಳಿದ್ರಲ್ಲ ಸರ್, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿದೆ ಸರ್. ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನ ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವ್ದು ತಗೊಬಂದು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರ್ದಿರುವಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಬೇಡಿ, ಅದು ತುಂಬಾ ದೊಡ್ಡ ಸಿನಿಮಾ. ನಮ್ದು ದೊಡ್ಡ ಸಿನಿಮಾ ಆದ್ಮೇಲೆ ಅದಕ್ಕೆ ಬೇಕಾದ್ರೆ ಕಂಪೇರ್ ಮಾಡೋಣ. ಬಟ್ ಎಸ್ಪೆಷಲಿ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಆ ಥರ ಸಾರಥಿ ಸಿನಿಮಾ ಆದ ನಂತರ ಈ ಒಂದು ಸಾಂಗ್ನ ನೋಡಿದ್ಮೇಲೆ ಆ ಥರದ್ದೊಂದು ನೆನಪಾಗತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಹಾ ಮೇಡಮ್, ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ ರೀತಿ ಸಾಂಗ್ಗೆ ನಮ್ಮ ಸಾಂಗ್ನ ಹೋಲಿಸ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನೋ ಹೇಳ್ಬೇಕು ಅಂತ ಇದ್ರಿ? ಅದೇ ಸರ್, ಈ ಒಂದು ಸಿನಿಮಾ ಮುಖಾಂತರ ಸ್ಪೆಷಾಲಿಟಿ ಆಟೋ ಡ್ರೈವರ್ ಇಟ್ಕೊಂಡು ಏನ್ ಸ್ಪೆಷಾಲಿಟಿ ಅಂತ ಇದ್ವಿ ಗೊತ್ತಿಲ್ಲ. ಇದು ಎಷ್ಟು ಒಳ್ಳೇದು, ಎಷ್ಟು ಸರಿ ತಪ್ಪು ಅನ್ನೋದನ್ನ ಯಾವ್ದನ್ನು ನಿರ್ಧಾರ ಮಾಡದೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಎಂಟೈರ್ ಟೀಮ್ ನಮ್ಮ ದೊಡ್ಡ ಮನುಷ್ಯ ಚಿತ್ರದ ಮೂಲಕ ಒಂದು ರಿಲೀಸ್ಗೂ ಬಿಫೋರ್ ಒಂದಷ್ಟು ಪೇಡ್ ಪ್ರೀಮಿಯರ್ಸ್ ಮಾಡಬೇಕು ಅಂತಿದ್ದೀವಿ. ಅದು ರೂಪುರೇಷ ನಡೀತಾ ಇದೆ. ಹೇಗೆ ಮಾಡೋದು, ಎಲ್ಲಿ, ಯಾವ ರೀತಿ ಅಂತ ಒಂದು ಪ್ಲಾನ್ಸ್ ನಡೀತಾ ಇದೆ. ಆ ಒಂದು ಪೇಡ್ ಪ್ರೀಮಿಯರು ಪಕ್ಕಾ ಆಟೋ ಡ್ರೈವರ್ಸ್ ಮಾತ್ರ ಸೀಮಿತವಾಗಿರುತ್ತೆ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ರೆಸ್ಪೆಕ್ಟು, ನಾವು ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಟ್ರಿಬ್ಯೂಟು, ನಮ್ಮ ಟೀಮಿಂದ ಅವ್ರಿಗೆ ಕೊಡ್ತಾ ಇರೋಂಥ ಒಂದು ಗೌರವ, ಇದು ಅವ್ರಿಗೆ ಮಾತ್ರ ಸೀಮಿತವಾಗಿರ್ತದೆ. ಅದು ಎಲ್ಲೆಲ್ಲಿ ಯಾವಾಗ ಏನು ಅಂತ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಅದು ಆ ಒಂದು ಪೇಡ್ ಪ್ರೀಮಿಯರ್ ಶೋನಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ಅವರ ಟಿಕೆಟ್ಗಳನ್ನ ಕಲೆಕ್ಟ್ ಮಾಡಿ ಒಂದು ಲಕ್ಕಿ ಡಿಪ್ ಮುಖಾಂತರ, ಲಕ್ಕಿ ಡಿಪ್ ಅಲ್ಲಿ ವಿನ್ ಆದವ್ರಿಗೆ ಒಂದು ಆಟೋ ಕೊಡ್ತಾ ಇದೀವಿ ಸರ್. ಇದು ಯಾವುದೋ ಚೀಪ್ ಗಿಮಿಕ್ ಅಲ್ಲ, ಯಾವುದೇ ಒಂದು ಏನು ಪ್ರಮೋಷನ್ ಸ್ಟ್ರಾಟಜಿ ಅಲ್ಲ. ಆಟೋ ಡ್ರೈವರು ಆಟೋ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊಂಡಿರೋದಕ್ಕೆ, ಹಾಗೆ ಕಾಕಿ ಬಟ್ಟೆ ನಾನು ಹಾಕಿರೋದಕ್ಕೆ, ಅದ್ರ ಕಷ್ಟ ಸುಖ ಏನು ಅಂತ ನನಗೆ ಅರ್ಥ ಆಗಿರೋದಕ್ಕೆ, ಯಾರೋ ಒಬ್ಬ ವ್ಯಕ್ತಿ ದಿನಗೂಲಿಗೋಸ್ಕರನೋ ಅಥವಾ ಒಂದು ಏನೋ ಬಾಡಿಗೆ ತಗೊಂಡು ಆಟೋ ಓಡಿಸ್ತಾ ಇರ್ತಾರಲ್ಲ, ಅಂಥವ್ರಿಗೆ ಯಾರಿಗೋ ಸಿಕ್ಕಿ ಅವ್ರ ಜೀವನಕ್ಕೆ ಏನಾದ್ರು ಒಂದು ದಾರಿ ಆಗಲಿ ಅಂತ ನಮ್ಗೇನಾದ್ರು ಭಗವಂತ ಶಕ್ತಿ ಕೊಟ್ಟಿರೋದ್ರಲ್ಲಿ ನಾವು ಒಂಚೂರು ಮಾಡ್ತಾ ಇದೀವಿ ಸರ್. ದಯವಿಟ್ಟು ಇದನ್ನ ಯಾವುದನ್ನು ತಪ್ಪಾಗಿ ತಿಳ್ಕೊಂಬೇಡಿ, ಚೀಪ್ ಗಿಮಿಕ್ ಅಂತ ಅನ್ಕೊಂಬೇಡಿ. ಯಾವುದೇ ರೀತಿಯಾದಂಥ ಒಂದು ಸ್ಟ್ರಾಟಜಿ ಅಲ್ಲ ಇದು. ಮನಸ್ಫೂರ್ತಿಯಾಗಿ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು. ಇದಕ್ಕೆ ಎಂಟೈರ್ ಟೀಮ್ ಸಪೋರ್ಟ್ ಇದೆ ಸರ್. ಈ ಒಂದು ವಿಚಾರನ ಆದಷ್ಟು ಬೇಗ ಹೇಗ್ ಮಾಡ್ತೀವಿ, ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ತೀವಿ ಸರ್. ಹಾ ಸರ್, ಜಗನ್ನಾಥ್ ಅಂತ ಹೇಳಿ ಒಂದು ಸಾಂಗ್ ಬರ್ತಿದ್ದಾರೆ. ವೆರಿ ಶಾರ್ಟ್ಲಿ ಸರ್, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಶರತ್ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ಒಳ್ಳೇದಾಗ್ಲಿ ತಮ್ಗೆ ಸಿನಿಮಾಗೆ. ಅಲೆಕ್ಸ್ ಅವ್ರನ್ನ ಮಾತನಾಡಿಸ್ತೀನಿ, ಚಿತ್ರದ ಸಂಗೀತ ನಿರ್ದೇಶಕರು ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದೊಡ್ಡ ಮನ್ಸ ಬಗ್ಗೆ. ನಮಸ್ತೆ ಎಲ್ರಿಗೂ.
ಅವರಿಗೆ ತುಂಬ ಚಿಕ್ಕ ವಯಸ್ಸಿಂದ ಇತ್ತು ಅದು ಕನಸು, ಮೂವಿ ಮಾಡಬೇಕು ಹಾಗೆ ಅಂತ. ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ಹಾಗಾಗಿ ಅವ್ನು ಬಂದು ನನ್ನ ಹತ್ರ ಹೇಳ್ಕೊಂಡಾಗ ಈ ಥರ ಇದೆ ಅಂತ ನನ್ನ ಕೈಲಾದನ್ನು ಸಪೋರ್ಟ್ ನಾನು ಅವನಿಗೆ ಮಾಡಿದ್ದೀನಿ. ಕತೆ ಕೇಳಿದಾಗ ನನಗೆ ಬಹಳ ಇಷ್ಟ ಆಯಿತು, ಮಾಡ್ಬೋದು ಅಂತ ಅವನಿಗೆ ಸಪೋರ್ಟ್ ಮಾಡಿದೆ. ಹಾಂ, ಸಮ್ಟೈಮ್ಸ್ ಹೋಗ್ತಾ ಇದ್ದೆ ಸರ್, ಮಟ್ಟಿಗೆ ಕೇಳಿದಾಗ ಕೊಟ್ಟಿದ್ವಿ. ಉಪಯೋಗಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಕೊಟ್ಟಿದ್ದೀವಿ ಸಣ್ಣ ಪುಟ್ಟ. ಮನೇಲೆ ಮೊದಲನೇ ಕ್ರಿಟಿಕ್ಸ್ ಇರ್ತಾರಲ್ವಾ ಅಂತ. ಹೌದು ಹೌದು. ಎಸ್, ಅಷ್ಟೇನಾ? ತಮ್ಮ ಹೇಳಿದಾರ ಚೂರ್ ಮಾತಾಡಂತ? ಇಲ್ಲ ಇಲ್ಲ, ಓಕೆ, ಆಲ್ ದಿ ವೆರಿ ಬೆಸ್ಟ್. ಮಾತಾಡ್ಬಿಟ್ರೆ ಆಮೇಲೆ ಅವ್ರಿಗೆ ನೋಡಕ್ಕೆ ಏನೂ ಇರಲ್ಲ, ಸೊ ಅವ್ರು ನೋಡಿ ಮಾತಾಡ್ಲಿ ಅಂತ. ಓಕೆ, ಸಸ್ಪೆನ್ಸ್. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಿ. ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಬಂದಿದ್ದಕ್ಕೆ. ಸೊ ಆ್ಯಂಡ್ ನನ್ನ ಟೀಮ್, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ನನ್ನ ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ. ಕಾರ್ತಿಕ್ ಸರ್ ಮತ್ತು ಶರತ್ ಸರ್, ಎಲ್ಲ ಎಲ್ರಿಗೂ ಇವರೇ ಕೊಟ್ಟಿದ್ದಾರೆ. ಶರತ್ ಸರ್ ಮ್ಯಾಮ್ ಥ್ಯಾಂಕ್ ಯು ಎಲ್ರಿಗೂ. ಆನಂದ್ ಸರ್, ಯಾರ್ಯಾರಿಗೆ ನಮ್ಮ ಮೇನ್ ಥಿಂಗ್ ಸುನಿಲ್ ಸರ್ ಇಲ್ಲಿಲ್ಲ ಅನ್ಕೊಂತೀನಿ, ಇವತ್ತು ಬಂದಿದ್ದಾರಾ? ಸುನಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಟೀಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದೊಡ್ಡ ಮನುಷ್ಯ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ಕೆಲವು ನಿಮಿಷದಲ್ಲಿ ಬರುತ್ತೆ, ಬಟ್ ತುಂಬ ಮಹತ್ವವಾಗಿದೆ. ಸೊ ನನಗದು ಖುಷಿ ಕೊಟ್ಟಿದೆ. ಪ್ರತಿ ಹೆಣ್ಣು ಎಲ್ಲ ಥರ ಮಾಡ್ತಾಳೆ, ಬಟ್ ಆ ಪಾತ್ರ ಆ ಸಮಯದಲ್ಲಿ ಹೇಗಿರ್ತಾಳೆ, ಹೇಗೆ ತೊಗೊತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಸೊ ನಂಗೆ ತುಂಬ ಖುಷಿ ಕೊಟ್ಟಿದೆ ಆ ಪಾತ್ರ. ಆ್ಯಂಡ್ ನನಗೆ ದೊಡ್ಡ ಮನುಷ್ಯ ಅನ್ನೋದು ನನ್ನ ಜೀವನದಲ್ಲಿ ತುಂಬ ದೊಡ್ಡದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನೀವೆಲ್ಲರೂ ಎಷ್ಟು ಬೆಂಬಲ ಕೊಟ್ಟಿದ್ರು ಸಿನಿಮಾ ರಿಲೀಸ್ ಆದಮೇಲೆ ಇದೇ ಬೆಂಬಲ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಧನ್ಯವಾದಗಳು ಶಿಲ್ಪಾ. ನಟಿ ದೊಡ್ಡ ಮನ್ಸ ಬಗ್ಗೆ ಏನ್ ಹೇಳ್ತೀರಿ? ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ. ಶಿವಲಿಂಗಪ್ಪ ಅಲ್ಲ, ನಮ್ಮಪ್ಪ ಇಲ್ಲೇ ಇದ್ದಾರೆ. ಅಷ್ಟೊತ್ತಿಂದ ಎಲ್ಲರೂ ನನ್ನ ಹೆಸರು ತಪ್ಪಾಗೆ ಹೇಳ್ತಿದ್ದಾರೆ. ನನ್ನ ಹೆಸರು ರೇಷ್ಮಾ ಲಿಂಗರಾಜಪ್ಪ ಅಂತ. ದೊಡ್ಡ ಮನುಷ್ಯ ಸಿನಿಮಾ ನನಗೆ ಆ್ಯಕ್ಟಿಂಗಲ್ಲಿ ಮಾಡಿದ್ದು ಮೊದಲನೇ ಸಿನಿಮಾ. ಸೊ ಆ್ಯಕ್ಟಿಂಗ್ ಅಂತ ನಾನು ಇಲ್ಲಿ ಬಂದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೊಡ್ಯೂಸರ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಈ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ಯಾಕಂದರೆ ಎಷ್ಟೊಂದು ಸತಿ ಸಿನಿಮಾಗಳು ಕೇಳಿದಾಗ ಅಥವಾ ಹೇಳಿದಾಗ ಯೂಶ್ವಲಿ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಅಂದರೆ ಅಥವಾ ಲೀಡ್ ಕ್ಯಾರೆಕ್ಟರ್ ಅಂತ ಅಂದರೆ ಅಷ್ಟು ಆ್ಯಕ್ಟಿಂಗಿಗೆ ಸ್ಕೋಪ್ ಆಗಲಿ ಅಥವಾ ಅಷ್ಟು ಇರಲ್ಲ, ಅಂದರೆ ಕೆಲವು ನಿಮಿಷದಲ್ಲಿ ಬಂದು ಹೋಗೋದು ಆ ಥರ ಇರುತ್ತೆ. ಬಟ್ ನನಗೆ ಲಕ್ಕಿ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ ಶರತ್ ಸರ್ಗೆ. ಬಿಕಾಸ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಇದ್ದೀನಿ, ಮತ್ತು ನನ್ನ ಪಾತ್ರಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಇದೆ, ಮತ್ತು ಕ್ಯಾರೆಕ್ಟರಿಗೆ ಸ್ಕೋಪ್ ಇದೆ, ಮತ್ತು ನನಗೆ ಅಳು ಇದೆ, ನಗು ಇದೆ. ಸೊ ಎಲ್ಲ ಥರ ಎಮೋಷನ್ಸ್ ನಾನು ಆ್ಯಕ್ಟ್ ಮಾಡಿ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ ಬಿಗಿನಿಂಗ್ ಸ್ಟೇಜಲ್ಲೇ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಆ್ಯಂಡ್ ಗ್ರೇಟ್ಫುಲ್ ಆಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರಲ್ಲಿ ನಾನು ಹೀರೋ ಫ್ರೆಂಡ್ ಇನ್ನೊಬ್ಬ ಹೀರೋ ಆಗಿ ಮಾಡಿದ್ದೀನಿ. ಸೊ ನನ್ನನ್ನು ಇವ್ರು ಕಾಮಿಡಿಯನ್ನೇ ಅಂತಂದರೆ ನಾನು ಹೀರೋ ಅಂದ್ಕೊಂಬಿಟ್ಟಿದ್ದೀನಿ. ಸೊ ತಮಟೆ ಎಲ್ಲ ಹೊಡಿಸಿ ಇಲ್ಲ. ಶರತ್ ಸರ್ ಈ ಸಿನಿಮಾನ ಇವತ್ತು ನಗ್ತಾ ಇದ್ದಾರಲ್ಲ, ನಾನು ಈ ಮನುಷ್ಯನ ಬಗ್ಗೆ ತುಂಬ ನನಗೆ ಯಾಕೆ ಬರಬೇಕು ಅನಿಸ್ತು ಈ ಕಾರ್ಯಕ್ರಮಕ್ಕೆ ಅನ್ನೋಕ್ಕೆ ಹೇಳ್ತೀನಿ. ಇವ್ರು ನಾನು ಸೆಟ್ಟಲ್ಲಿ ನಕ್ಕಿದೆ ನೋಡಿಲ್ಲ, ಪ್ರತಿದಿನ ಹತ್ಕೊಂಡೇ ಇರೋರು. ಅಂದರೆ ಪ್ರತಿದಿನ ಇಡೀ ಸೆಟಪ್ ಬರೋಕ್ಕಿಂತ ಮುಂಚೆ ಅಲ್ಲಿ ಕಸ ಹೊಡೆದವ್ರು ಇವರೇ, ಅದನ್ನ ರೆಡಿ ಮಾಡಿ ಇಟ್ಟವ್ರು ಇವರೇ. ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ರು, ಹಿಂಗಿದೆ ಪರಿಸ್ಥಿತಿ ಅಂತ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ, ಅದೆಲ್ಲ ನಿಂತೋಗ್ಬಿಡೋದೆ. ಈಗ ಮೊಸರು ತೋರಿಸಿ ಹೊಂಟೋಗ್ಬಿಡ್ತಾರೆ. ಕಷ್ಟಪಟ್ಟವ್ರಿಗೆ ಇವತ್ತು ನಾನು ತುಂಬ ಸಿನಿಮಾ ನೋಡಿದ್ದೀನಿ ಇತ್ತಿತ್ತಲಾಗೆ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದ್ವು. ಸೊ ನೀವು ಇಲ್ಲಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಎಮೋಷ್ನಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಫೈಟ್ ಇಟ್ಕೊಂಡು ಮಾಡಿದ್ರು ಆಗಲ್ಲ. ಬೇರೆ ಭಾಷೆ ಸಿನಿಮಾಗಳು ಹಂಗಿದೆ ಹಿಂಗಿದೆ ಅಂತೀವಿ, ನಮ್ಮ ಭಾಷೆ ಸಿನಿಮಾನ ನಾವು ಟ್ರೈ ಕೂಡ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನು ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದೋ 4 ಜನ ಇದನ್ನ ಹಾಳು ಮಾಡೋಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಮುಖಗಳೇ ಇರಲ್ಲ, ಡಿಪಿನೇ ಇರಲ್ಲ, ಒಂದು ಫಾಲೋವರು ಒಂದು ಪೋಸ್ಟು ಇರಲ್ಲ. ಅಂಥವ್ರು ಒಂದು 4 ಜನ ಬಂದ್ಕೊಂಡು ಈ ವರ್ಷ ಪೂರ್ತಿ ಕಷ್ಟಪಟ್ಟವ್ರು ಇರ್ತಾರೆ. ಒಂದು ಸಿನಿಮಾ ದುಡ್ಡಿದ್ರು ಕೂಡಲೇ ಆಗಲ್ಲ. ಒಂದು ಸಿನಿಮಾಕ್ಕೆ ಒಂದು ಶ್ರಮ ಬೇಕು, ಭಕ್ತಿ ಬೇಕು, ಸ್ಕ್ರಿಪ್ಟ್ ಬೇಕು, ತುಂಬ ಅದಕ್ಕೆ ತಪಸ್ಸು ಮಾಡ್ಬೇಕು. ಇದು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ನಮ್ಮನ್ನು ಆಳಿ ತುಂಬ ಎಲ್ಲ ಸಾಧಿಸಿ ಇಲ್ಲಿ ಸಕ್ಸಸ್ ಕೊಟ್ಟು ಹೋಗಿದ್ದಾರೆ.
ಸೊ ಇದನ್ನ ಯಾವುದೋ ಕಮೆಂಟ್ ಓದ್ಬಿಟ್ಟು ಅಥವಾ ಯಾವುದೋ ಸಣ್ಣ ಪುಟ್ಟ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಬದುಕನ್ನ ನಾವೇ ನಮ್ಮ ಕೈಲಿಟ್ಟು ಡಿಸೈಡ್ ಮಾಡ್ತೀವಲ್ಲ, ಸಿನಿಮಾ ಕೂಡ ಅಷ್ಟೇ. ಈ ಸಿನಿಮಾದಿಂದ ನಿಮಗೆ ತೆರೆ ಮೇಲೆ ಕಾಣೋ ಒಂದು 25 ಜನ ಆರ್ಟಿಸ್ಟ್ ಅಷ್ಟೇ ಬದುಕ್ತಾ ಇದ್ದಾರೆ ಅನ್ನೋದು ಸುಳ್ಳು. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ, ಅದು ಕೂಡ ಸಿನಿಮಾಯಿಂದಾನೆ. ಆ ಸಿನಿಮಾಕ್ಕೆ ಊಟ ಬರ್ತದೆ, ಆ ಊಟಕ್ಕೆ ಅಕ್ಕಿ ಬೆಳಿತಾನಲ್ಲ ರೈತ, ಅವ್ರಿಗೆ ಕೂಡ ಸಿನಿಮಾದವ್ರಿಗೆ ಕನೆಕ್ಷನ್ ಇದೆ. ಅಷ್ಟೆಲ್ಲ ಕನೆಕ್ಷನ್ ಇದೆ. ಇದರಿಂದ ಸಿನಿಮಾ ಗೆದ್ರು ಕೂಡಲೇ ಹುಲಿ ಕಾರ್ತಿಕ್ ಅಥವಾ ಶರತ್ ಮಾತ್ರ ಬದುಕಲ್ಲ. ಇದರಿಂದ ನಾವೆಲ್ಲರೂ ಬದುಕ್ತೀವಿ. ಇದಕ್ಕೆ ಯಾರೋ 4 ಜನ ಈ ಅಕ್ಕಿಲಿ ಹುಳ ಇದ್ದಂಗೆ ತಂದು ಬಿಟ್ಬಿಡ್ತಾರೆ. ಅದೆಲ್ಲ ಅಕ್ಕಿ ಮೂಟೆ, ಭತ್ತದ ಮೂಟೆ ಎಲ್ಲ ತಿಂದು ಹಾಳು ಮಾಡ್ಬಿಟ್ಟಿದೆ. ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದಾವೆ, ನಮ್ಗೆ ಎಷ್ಟು ಸಿನಿಮಾ ಗೆಲ್ತಾ ಇದಾವೆ. ಯಾರೂ ಅಲ್ಲ, ಇದು ಯಾವುದೋ 4 ಹುಳ ಸೇರ್ಕೊಂಡು ಇದು ಮಾಡುತ್ತಲ್ಲ, ಅಷ್ಟೇ ಪ್ರಾಬ್ಲಮ್. ಯಾಕೆ ಹೇಳಿದೆ ಅಂದ್ರೆ, ಇವ್ರು ಕಷ್ಟಪಟ್ಟಿರೋದು ಒಬ್ಬ ಹೀರೋ ಆಗಿ ಅಲ್ಲಿ ಯಾವುದೋ ಮಣ್ಣು ಬಾರಿಸ್ತಾ, ಅಂದ್ರೆ ಮಣ್ಣು ತಪ್ಪಲ್ಲ ನಾನು ಹೇಳೋದು. ಅಂದ್ರೆ ನಮ್ಮಲ್ಲಿ ಹೀರೋ ಅಂದ್ರೆ ಹೀಗೆ ಬಂದು ಆಕ್ಟಿಂಗ್ ಮಾಡಿ ಅವ್ರಿಗೆ ಸಾವಿರಾರು ಜವಾಬ್ದಾರಿ ಇರುತ್ತೆ, ತೆರೆ ಮೇಲೆ ಮೆಚ್ಚಬೇಕಾಗಿದ್ದಿರುತ್ತೆ. ಆ ಮೆಚ್ಚೋ ಕೆಲಸ ಮಾಡೋದು ಬಿಟ್ಟು ಇವರಲ್ಲಿ ನೀರು ಹಾಕೊಂಡು ಮಜ್ಜಿಗೆ ಹಾಕೊಂಡು, ಸರ್ ನಾನು ಹೇಳ್ತಾ ಇದ್ದೆ ಸರ್ ಪಾತ್ರದಲ್ಲಿ ಇರಬೇಕು, ಇಲ್ಲ ಸರ್ ಇದನ್ನೆಲ್ಲ ಮಾಡಲೇಬೇಕು, ಎಲ್ಲ ಜವಾಬ್ದಾರಿ ಇದೆ, ನಂಬಿಕೆ ಅಂತ ಇದ್ರಲ್ಲ. ಆ ಇಷ್ಟು ದಿನ ಆ ನಂಬಿಕೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಏನೇನೋ ಆಯ್ತು ಇವರ ಈ ಸಿನಿಮಾ ಜರ್ನಿಲಿ ತುಂಬಾ ಆಗಿದೆ. ಅದನ್ನೆಲ್ಲ ತಡ್ಕೊಂಡು, ಇಲ್ಲ ನಾನು ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡಿದ್ದೀನಿ, ಅವ್ರನ್ನ ರಂಜಿಸ್ಬೇಕು, ಅವ್ರಿಗೆ ಬೇರೆ ಕೆಲಸಗಳು ಮಾಡ್ಬೋದು, ಇಲ್ಲ ಇದರಿಂದ ಏನೋ ಮಾಡಬೇಕು ಅಂತ ಮಾಡಿದಾರಲ್ಲ, ಅದಕ್ಕೆ ನಮ್ಮೆಲ್ಲರೂ ಚಪ್ಪಾಳೆ ಇರಬೇಕು. ಪ್ರಯತ್ನಕ್ಕೆ ಚಪ್ಪಾಳೆನೆ, ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಸೋಲು ಗೆಲುವು ಬರ್ತಾನೆ ಇರ್ತವೆ. ಈಗ ಮಾಡಿದ ತಕ್ಷಣ ಗೆಲ್ಲೇಬೇಕು ಅಂತ ಇಲ್ಲ, ಜನರ ನಿರ್ಧಾರನೇ ಅಲ್ಟಿಮೇಟ್. ಆದ್ರೆ ಜನ ಏನೋ ಒಂದು ಮಾಡಿದನಲ್ಲ, ಹಿಂಗ್ ನೋಡಿದ್ರು ಸಾಕು, ಜಾಸ್ತಿ ಏನು ಬೇಡ, ಹಿಂಗ್ ನೋಡಿದ್ರು ಸ್ಟಾರ್ ಆಗ್ಬಿಡ್ತಾರೆ. ಯಾರ್ಯಾರೋ ಸುಮ್ನೆ ಏನೇನೋ ಮಾಡಿದವರಿಗೆ ಯಾವ್ದ್ಯಾವ್ದೋ ವಿಷಯಗಳಿಗೆ ಸ್ಟಾರ್ ಮಾಡಿದ್ದೀರಾ. ಹಗಲು ರಾತ್ರಿ ಕಷ್ಟ ಬರೆಯೋ ಕೆಲ್ಸಗಾರನ್ನ ಸ್ಟಾರ್ ಮಾಡಿ, ಸೊ ನಮ್ಗೆಲ್ರಿಗೂ ಇನ್ನೂ ಜಾಸ್ತಿ ಊಟ ಸಿಗುತ್ತೆ. ಯಾಕಂದ್ರೆ ನಾವೇ ಇಲ್ಲೇನೋ ಇದು ಆಗ್ತಾ ಹೋದ್ರೆ ನಮಗೆ ಊಟ ಕಷ್ಟ. ನಾವು ರೇಷ್ಮೆ ಹುಳ ಸುತ್ತಕೊಂಡಂಗೆ ನಮ್ಮ ಊಟಕ್ಕೆ ನಮ್ಗೆ ಕಷ್ಟ ಆಗ್ಬಿಡ್ತದೆ. ಸಿನಿಮಾಗಳು ಗೆಲ್ಲಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಕನ್ನಡದಲ್ಲೂ ತುಂಬಾ ಒಳ್ಳೆ ಬರುತ್ತೆ. ನಾವೇನ್ ಮಾಡಿ ಫಿಕ್ಸ್ ಆಗ್ಬಿಟ್ಟಿದೀವಿ, ತೆಲುಗು ತಮಿಳು ಹಿಂದಿ ಇವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ನಮ್ಮವ್ರು ಬರೀ ಹಂಗೆ ಮಾಡ್ತಾರೆ. ನಮ್ಮವ್ರಿಗೂ ತಾಕತ್ತೈತೆ, ನಮ್ಮವ್ರದ್ದು ಒಂದೊಂದು ಸಿನಿಮಾ ನೋಡಿ ಹೆಂಗೈತಿ. ಈಗ ರೀಸೆಂಟ್ ಆಗಿ ರಿಲೀಸ್ ಆದ ಸಿನಿಮಾಗಳು ನೋಡಿ, ಅಥವಾ ನಾವೇ ಹೇಳ್ತೀವಿ ಇನ್ನೊಂದ್ ದಿವಸ, ಅಯ್ಯೋ ಈ ಸಿನಿಮಾ ಯಾಕೆ ಸೋತ್ಬಿಡ್ತು, ಬಹಳ ಚೆನ್ನಾಗಿತ್ತಲ್ಲ. ನಾವೇ ಅವತ್ತು ಟ್ರೈ ಮಾಡಿರಲ್ಲ, ಟ್ರೈ ಮಾಡಿ, ಇದು ನಮ್ಮ ರಿಕ್ವೆಸ್ಟು. ಯಾಕಂದ್ರೆ ಎಲ್ಲವೂ ನಾವು ಮಾಡೋದೇ ಜನರನ್ನ ರಂಜಿಸಕ್ಕೆ, ಜನರನ್ನ ಖುಷಿ ಪಡ್ಸಕ್ಕೆ. ಹೌದು, ನಮ್ಮ ಹೊಟ್ಟೆ ಪಾಡು ನಡೀತದೆ, ನಾವು ಕಲ್ತಿದ್ದು ಕಲೆನೇ, ನಮಗೂ ದುಡ್ಡು ಸಿಗುತ್ತೆ, ನಿಮ್ಗೆ ದುಡ್ಡು ಸಿಗುತ್ತೆ ಮಾಡ್ತೀಯ. ಹೌದು, ನನಗೆ ಇದು ಬಿಟ್ರೆ ಬೇರೆ ಕೆಲಸ ಇಲ್ವಲ್ಲ, ಜನರನ್ನ ರಂಜಿಸೋದೇ ಇದು ಕೆಲಸ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನಗೆ ಹೇಳಬೇಕು ಅನ್ಸ್ತು, ಅದಕ್ಕೆ ಹೇಳಿದೆ. ಯಾಕಂದ್ರೆ ಇಡೀ ಸೆಟ್ ಅಲ್ಲಿ ಆ ಪಾಂಡಿಚೇರಿಗೊಂದು ನಾನು ಕರ್ಕೊಂಡು ಹೋಗ್ಲಾ, ಅದು ಬಿಟ್ರೆ ಪ್ರತಿದಿನನೂ ಇವ್ರ ಜೊತೆ ಇರ್ತಿದೆ. ಎಲ್ಲ ಇಡೀ ಸಿನಿಮಾ ಇರ್ತೀರ ಅಂತ ಪಾಂಡಿಚೇರಿ ಬಿಟ್ಟೋಗಿದ್ದಾರೆ ಸರ್. ಅಹಮದಾಬಾದ್ ಸರ್, ಈ ಹೆಸರು ಗೊತ್ತಿಲ್ಲ ನೋಡಿ ಸರ್, ಹೇಳೂ ಇಲ್ಲ. ಶೂಟಿಂಗ್ ಮಲೆನಾಡವರೆಲ್ಲ ಬೆಂಗಳೂರೇ ಅವ್ರಿಗೆ ಹೆಚ್ಚು. ಒಬ್ಬೊಬ್ಬ ಆಟೋ ಡ್ರೈವರಿಗೂ ಒಂದೊಂದು ಜೀವನದ ಒಂದೊಂದು ಕತೆ ಇದೆ. ಇದರಲ್ಲಿ ಯಾವುದೋ ಒಬ್ಬ ಆಟೋ ಡ್ರೈವರ್ ಜೀವನದ ಕತೆ. ದೊಡ್ಡ ಮನ್ಸ ಅಂದ್ರೆ ಕೊಡ್ಲೆ, ದುಡ್ಡು ಇದ್ರೆ ದೊಡ್ಡ ಮನ್ಸ ಅಲ್ಲ, ಬುಡ ನೀನ್ ದೊಡ್ಡ ಮನ್ಸ, ದೊಡ್ಡ ಮನ್ಸ, ಈ ತರ ಈ ಸುಮಾರು ಅರ್ಥಗಳಿದೆ. ಈ ಒಂದ್ ಅರ್ಥ ಈ ದೊಡ್ಡ ಮನ್ಸಕ್ಕೆ ಕೊಡ್ತಾರೆ. ದೊಡ್ಡ ಮನ್ಸ ಅಂದ್ರೇನೆ ದುಡ್ಡು ಅಂತಲ್ಲ, ಬೇರೆ ಪ್ರೀತಿಯಿಂದ ದೊಡ್ಡ ಮನುಷ್ಯನೋ ಅಥವಾ ವ್ಯವಹಾರದಲ್ಲಿ ದೊಡ್ಡ ಮನುಷ್ಯನೋ, ಈ ತರದ್ ಒಂದಿಷ್ಟು ಒಬ್ಬ ನಾಯಕನಿಗೆ ಏನು ಬೇಕೋ ಆ ಎಲಿಮೆಂಟ್ ಇದೆ. ಸೊ 100% ಎಂಟರ್ಟೈನ್ಮೆಂಟ್ ಇದೆ ನಮ್ಮ ಸಿನಿಮಾದಲ್ಲಿ, ಅಷ್ಟು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ನಮ್ದೇನು ಕೇಳಿ ಹುಲಿ ಗರ್ಜಿಸ್ಬಿಟ್ಟಿದೆ ಅಪರೂಪಕ್ಕೆ ಅಂತ ಎಲ್ಲ ನೋಡ್ತಿದ್ದಾರೆ. ಇಲ್ಲ ಅಂದ್ರೆ ಇದು ಸತ್ಯ. ನಾವೆಲ್ಲರೂ ಇದರಿಂದನೇ ತಿಂತಾ ಇದೀವಿ. ಇದು ಕುಳ ಬಿದ್ದಾಗ ನಾವು ಅದಕ್ಕೇನೋ ಔಷಧಿ ಮಾಡ್ಬೇಕಲ್ಲ, ಎದ್ದಾಗ ತಲೆ ಕೆಡ್ಸ್ಕೊಂಡ್ಬಿಡೋದು. ಅವಕ್ಕೆಲ್ಲ ಇಂಥವೆಲ್ಲ 1000 ಬರ್ತವೆ ಹೋಗ್ತವೆ. ಏನ್ ಮಾಡಕ್ಕಾಗಲ್ಲ ಸರ್. ನಾವು ಅದಕ್ಕೆ ಏನ್ ಗೊತ್ತಾ, ನಾನಂತೂ ಏನ್ ಮಾಡ್ತೀನಿ ಗೊತ್ತಾ, ಈ ಕಮೆಂಟ್ಗಳಿಗೆಲ್ಲ ತಲೆನೇ ಕೆಡ್ಸ್ಕೊಬಿಡ ಸರ್. ಕಮೆಂಟ್ ಮಾಡಿದವ್ರು ನೀವು ಅವ್ರ ಲೈಫ್ ಸ್ಟೋರಿ ತೆಗೆದು ನೋಡಿ, ಅವನ ಅಪ್ಪ ಅಮ್ಮಗೆ ಊಟ ಹಾಕ್ತಾರಲ್ಲ, ಅವ ನಂಗೆ ಬುದ್ಧಿ ಹೇಳ್ತಾನೆ, ನೀನ್ ಅದು ಮಾಡು ಇದು ಮಾಡು ಅಂತ. ಅವ ಮೊಬೈಲ್ ತಗೊಂಡಿರ್ತಾನಲ್ಲ, ಆ ಮೊಬೈಲ್ ಕೂಡ ಅವನ ಅಪ್ಪನ ದುಡ್ಡಲ್ಲಿ ತಗೊಂಡಿರ್ತಾನೆ. ಅಂತವ್ರೆ ಕಮೆಂಟ್ ಮಾಡೋದು. ಯಾರು ಕೆಟ್ಟ ಕಮೆಂಟ್ ಮಾಡಿದ್ರೆ ನೀವು ನೋಡಿ, ನಮ್ಗೆ ನಾವ್ ಯಾರಿಗೆ ಕೆಟ್ಟದ್ ಬಯಸ್ತೀವಿ? ನಮ್ಗಿಂತ ಚೂರು ಮುಂದೆ ಹೋದ್ರೆ, ನಮ್ಗಿಂತ ಚೂರು ಚೆನ್ನಾಗಿದ್ರೆ ನಾವು ಕೆಟ್ಟದ್ ಬಯಸ್ತೀವಿ. ಈ ಕೆಟ್ಟ ಕಮೆಂಟ್ ಹಾಕೋರು ಹಂಗೆ, ಅವನ್ಕಿಂತ ಏನೋ ಚೂರು ಮುಂದೆ ಹೋದ್ರೆ, ಅವ್ನು ಇಷ್ಟಪಡೋರ್ಕಿಂತ ಒಂದು ಚೂರು ಮುಂದೆ ಹೋದ್ರೆ ನಮಗ್ ಕೆಟ್ಟ ಕಮೆಂಟ್ ಬರ್ತವೆ. ಅಯ್ಯೋ ಕಮೆಂಟ್ ಹಾಕೋದು ಸರ್, ಅವ್ರ ಕೆಟ್ಟ ಕಮೆಂಟ್ಗೆಲ್ಲ ನನ್ನ ಮನೆಯಲ್ಲ ಅನ್ನಕ್ಕೆ ವಿಷ ಬೀಳುತ್ತಾ?
ಮಾಡೋರು ಮಾಡ್ತಾ ಇರ್ತಾರೆ, ಕೆಲಸ ಮಾಡಬೇಕು. ನಮ್ಮ ಕೆಲಸ ಯಾವತ್ತೂ ಕೆಟ್ಟದಾಗ ಕಾಣಿಸ್ಬಾರ್ದು. ನಾನು ನಿಂತ್ಕೊಂಡು ಎದೆ ತೊಟ್ಕೊಂಡು ಹೇಳಂಗಿರ್ಬೇಕು, ಅದು ಏನು ಮಾತಾಡ್ತೀನಿ ಮಾತಾಡೋ, ನಾನು ಮಾತಾಡ್ತೀನಿ ಅಂತ. ನಮ್ಮ ಕೆಲಸ ಕರೆಕ್ಟ್ ಇದೆ, ನಮ್ಮ ಕೆಲಸದ ಮೇಲೆ ನಮಗೆ ಹೆಮ್ಮೆ ಇದೆ. ನಾವು ಯಾರು ಕೆಟ್ಟದ್ದು ಮಾತಾಡ್ರು ತಲೆ ಕೆಡಿಸ್ಬೇಡ. 100 ಕಮೆಂಟ್ ಬಂದ್ರೆ 99 ಕಮೆಂಟ್ ಕೆಟ್ಟದಿರೋದು, ಇನ್ನು 90 ಕಮೆಂಟು ನಮ್ಗೆ ಸೂಪರ್ ಆಗೇ ಇರ್ತವೆ. ನಾವು ಅವ್ರಿಗೆ ಕೆಲಸ ಮಾಡೋಣ. ಇದು ಯಾವುದೋ ಡಿ ಪಿ ಇಲ್ದಿದ್ದವು, ಅವಕ್ಕೆ ಮುಖ ಇಲ್ದಿದ್ದವು, 1-2 ಫಾಲೋವರ್ಸ್ ಇಲ್ದಿದ್ದವು, ಅವಕ್ಕೆ ಹೆಸರು ಇಲ್ದಿದ್ದವು, ಇವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಡಿಪ್ರೆಷನ್ಗೆ ಹೋದ್ರೆ ನಾವು ಬದುಕಕ್ಕಾಗಲ್ಲ. ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಎಷ್ಟು ಚಂದ ಹಾರ್ಟ್ ಕಳಿಸ್ತಾರೆ, ಸ್ಮೈಲ್ ಕಳಿಸ್ತಾರೆ. ಸಾರ್ ನೀವು ಅಂದ್ರೆ ಇಷ್ಟ ಸರ್, ಯಾವ ಸಿನಿಮಾ, ಇವ್ರಿಗೆ ಕೆಲಸ ಮಾಡ್ಬೇಕು ನಾವು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡೋದು. ಸೊ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ, ಅದನ್ನ ನೋಡ್ಲೇಬಾರ್ದು ಅಂತ. ಸೊ ನಮ್ದು ಇಷ್ಟೇ ರಿಕ್ವೆಸ್ಟು. ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಇವ್ರೇನು ನನ್ನ ಹತ್ರ ಹೇಳಿಸ್ತಾ ಇಲ್ಲ, ಹಂಗೆಲ್ಲ ಹೇಳಿಸಿದ್ರು ನಾನು ಹೇಳಲ್ಲ ಸರ್. ಏನ್ ಗೊತ್ತಾ, ಅದೇ ಪ್ರಶ್ನೆ ಕೇಳಿದಾಗ ಅವರಿಗೆ ಪಾಪ ಹೊಸ್ದಲ್ವಾ, ಅವ್ರಿಗೆ ಭಯ ಆಯ್ತದೆ. ಇಲ್ಲ ಪ್ರತಿಯೊಬ್ಬರು ಕಷ್ಟ ಪಡಲೇಬೇಕು ಅವ್ರವ್ರ ಕೆಲಸದಲ್ಲಿ. ಕಾರ್ತಿಕ್ ಸರ್ ಇಷ್ಟೊತ್ತರೆಗೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಗೊತ್ತಿಲ್ಲ, ಫಸ್ಟ್ ಟೈಮು ಇಷ್ಟು ದೊಡ್ಡ ವೇದಿಕೆ ಮುಂದೆ ಕೂತ್ಕೊಂಡು ಈ ರೀತಿ ಮಾತಾಡಿದ್ದು. ಬಟ್ ನನ್ನ ಅನಿಸಿಕೆ ಏನಂತಂದ್ರೆ ಸರ್, ಮಾಡೋ ಕೆಲಸದಲ್ಲಿ ಕಷ್ಟನೋ ಸುಖನೋ ನಮ್ಮ ಕೆಲಸ ಮಾಡೇ ಮಾಡ್ತೀವಿ ನಾವು. ಸೊ ಅದರಲ್ಲಿ ಈಗ ಗೊತ್ತಿಲ್ಲ, ಓದ್ಬೇಕಾದ್ರೆ ಮಕ್ಳಿಗೆ ಕಷ್ಟ ಇರ್ತದೆ, ಅಥವಾ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಕೂಲಿವರೆಗೂ ಮೂಟೆ ಹೊರಬೇಕು ಅಂದ್ರೆ ಅದು ಕಷ್ಟನೇ. ಸೊ ನನ್ನ ಕೆಲಸನ ಅದು ಕಷ್ಟ ಅಂತ ಅನ್ಕೊಳ್ಳಿಲ್ಲ, ನನ್ನ ಶ್ರಮ ನಾನು ಮಾಡಲೇಬೇಕು. ನಾನು ಈ ಒಂದು ಕ್ಷೇತ್ರನ ಇದು ನಮ್ಮ ವೇದಿಕ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಇದರಲ್ಲಿ ನಾವೇ ಕೇಳಿ ಪಡೆದ ವರ, ನಮಗ್ ಬೇಕು ಅಂತ ನಾವು ಬಂದಿದೀವಿ ಅಂತಂದ್ರೆ ಕಷ್ಟನೋ ಸುಖ ಅಂತಾನೆ ಭಾವಿಸಿ ಕೆಲಸ ಮಾಡ್ತಾ ಹೋಗ್ತಾ ಇದೀವಿ. ಆಗಿದೆ, ಇಲ್ಲಿವರೆಗೂ ಆಗಿದೆ. ಭಗವಂತ ಇನ್ ಮುಂದೆ ಬಾಬಾ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನಕ ಹೋಗೋದಕ್ಕೆ ನಾವು ರೆಡಿ ಇದೀವಿ. ಒಂದ್ ನಿಮಿಷ ಸರ್, ನೀವೆಲ್ಲ ಎದ್ಬಿಡಕ್ಕಿಂತ ಮುಂಚೆ ಜಾಗ್ವಾರ್ ಸಣ್ಣಪ್ಪ ಅವರು, ಅಲ್ಟಿಮೇಟ್ ಶಿವು ಅವರು, ಕಂಬಿ ರಾಜು ಸರ್, ದಯಮಾಡಿ ಬನ್ನಿ ಪ್ಲೀಸ್. ಸರ್ ಥ್ಯಾಂಕ್ ಯು.